ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವ. ಆದ್ಮೇಲೆ ಈ ರಾಜ್ಯಸಭಾ ವಿಧಾನ ಪರಿಷತ್ ಚುನಾವಣೆಗಳು ಇವತ್ತು ಏನಾಗಿದ್ದಾವ ಅನ್ನೋದ್ರ ವಿಚಾರ ಮಾಡಿದರೆ ಮನಸ್ಸಿಗೆ ನೋವು ಅನ್ನಿಸ್ತವ. ನಾವು ಯಾವ ಹಂತಕ್ಕೆ ಬಂದು ನಿಂತಿದ್ದೀವಿ ಅಂತೇಳಿ ಆತ್ಮಸಾಕ್ಷಿ ಅನ್ನುವಂಥ ಒಂದು ಶಬ್ದವನ್ನು ಯಾವ ರೀತಿ ದುರ್ಬಳಕೆ ಮಾಡ್ಕೊತಾ ಇದ್ದಾರೆ ಅನ್ನೋದು ಎರಡೂ ಕಡೆ BJP ಆಗಿರ್ಬೋದು ಅಥವಾ ಕಾಂಗ್ರೆಸ್ ಆಗಿರ್ಬೋದು JDS ಆಗಿರ್ಬೋದು ಯಾರೂ ಇಲ್ಲಿ ಪ್ರಾಮಾಣಿಕರು ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ ಅಂತ ಒಂದು ಎರಡು ಉದಾಹರಣೆ ಇವತ್ತು ನಿಮ್ಮ ಜೊತೆ ಚರ್ಚೆ ಮಾಡ್ಬೇಕಂತೇಳಿ. ಯಾಕಂದ್ರೆ ಇಲ್ಲಿ ಏನಿದ್ರು ದುಡ್ಡು ಅದಿದ್ದರೆ ದೊಡ್ಡಪ್ಪ, ಇಲ್ಲಾಂದ್ರೆ ಏನೂ ಇಲ್ಲ. ಎಂಥ ಪ್ರಾಮಾಣಿಕ ಇದ್ದರೂ ಸಾಧ್ಯ ಇಲ್ಲ. ಮಧ್ಯದಾಗೆ ರಾಷ್ಟ್ರ ಮಟ್ಟದ ರಾಜ್ಯಸಭೆ ಬಗ್ಗೆ ಒಂದು ಯಾವ ರೀತಿ ನಡೀತು ಈಗ ಅಲ್ಲಿಂದ ನಡೆದು ನೋಡಿದ್ರೆ ನೀವು ಮಧ್ಯಪ್ರದೇಶದಲ್ಲಿ ಏನಾಯ್ತು ಅಂತೇಳಿ ನಟರಾಜನ ಹೆಣ್ಣುಮಗಳದ್ದು ಯಾವ ರೀತಿಯಾಗಿ ನಿಲ್ಲುವ ಹಕ್ಕನ್ನು ಕಸ್ಕೊಂಡ್ರು ಅಂತೇಳಿ ಪಾರ್ಟಿ ಮಟ್ಟದಲ್ಲ. ಈಗ ಮತ್ತೆ ರಿಸಲ್ಟ್ ಬಂದಿದ್ದಾವ. ಒಂದು ಕಡೆ ಕರ್ನಾಟಕದ ಬಂದದ. ಇಲ್ಲಿ ದೇಶದ ಅತ್ಯಂತ ಶ್ರೀಮಂತ ರಾಜಕಾರಣಿ CM DK ಶಿವಕುಮಾರ್ ಅವರು ಯಾವ ರೀತಿಯಾಗಿ ಗೆದ್ದರು. ಅದೇ ಕಡೆ ಇನ್ನೊಬ್ಬ ಶ್ರೀಮಂತ ಕೋಟ್ಯಾಧಿಪತಿ ಪರಿಮಳ್ನಾಥ್ ವಾಣಿ ಅನ್ನುವರು. ಪರಿಮಳ್ನಾಥ್ ವಾಣಿ ಅನ್ನುವಂಥವರು ಅದು ಜಾರ್ಖಂಡದಲ್ಲೇ 56 ಶಾಸಕರನ್ನ ಹೊಂದಿಯೂ ಕಾಂಗ್ರೆಸ್ ಮತ್ತು JMM ಜಾರ್ಖಂಡ್ ಮುಕ್ತಿ ಮೋರ್ಚಾ ಕಮ್ಯುನಿಸ್ಟ್ ಇದ್ದಾರೆ, ಎಲ್ಲರೂ ಇದ್ದಾರೆ ಅದರಲ್ಲೇ. ಅಂಥ ಅವರ ಪರವಾಗಿ ಪ್ರಣವ್ ಝಾ ನಿಂತಿದ್ದರು. ಅವರು ನೀವು ಸೋಲಿಸಿದರು. ಎಷ್ಟು ಮಂದಿಪ್ಪ BJPದು ಕೇವಲ 24 ಜನ. 24 ಜನರ NDA ಬೆಂಬಲದ ಪರಿಮಳ್ನಾಥ್ ವಾಣಿ ಅಥವಾ ಪರಿಮಳ್ನಾಥ್ ವಾಣಿ ಗೆಲ್ತಾರ. ಹೆಂಗೆ ಸಾಧ್ಯದು? 56ರಲ್ಲೇ 24 ಇದಷ್ಟು ತೋರಿಸ್ತದ ಇಲ್ಲಿ ಏನು ಗೋಲ್ಮಾಲ್ ಆಗ್ಯದ ಅಂತೇಳಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇದು ನಮ್ಮ ರಾಜಕೀಯ ದುರಂತ. ಒಬ್ಬ ರಾಜನೀತಿ ಮತ್ತೇನೋ ಮಾತಾಡ್ತಾ ಇರ್ತೀವಿ ನಾವು. ಇವತ್ತು ಈ ರಾಜನೀತಿ ಮಾಡಲಿಕ್ಕೆ ನಿಂತದಪ್ಪ ಅಂತೇಳಿ ನೋಡ್ರಿ. 56 ಅದೇ ಕಾಲಕ್ಕೆ ಇಲ್ಲಿ 24. ಇದು ಕಾಲಷ್ಟೇ ದುಡ್ಡು ಒಂದೊಂದು ಮತಕ್ಕೆ 15 ಕೋಟಿಗಳವರೆಗೆ ಕೊಟ್ಟಿದ್ದಾರೆ, ಹಂಚಿದ್ದಾರೆ ಅನ್ನೋದು ಮಾತು ಕೇಳಿ ಬರ್ತಾ ಇದ್ದಾವೆ. ಆರೋಪ ಮಾಡ್ತಾ ಇದ್ದಾರೆ ವಿರೋಧ ಪಕ್ಷಗಳು, ಕಾಂಗ್ರೆಸ್ ಪರವಾಗಿ ಅಥವಾ ವಿರೋಧ ಪಕ್ಷದ ಪರವಾಗಿ ಇಂಡಿಯಾ ಪರವಾಗಿ ನಿಂತಂಥವರು ನಿಜವಾಗಿ ಅವರು ಇವತ್ತಿನ ರಾಜಕಾರಣದಲ್ಲಿ ಬಡವರು, ಪ್ರಾಮಾಣಿಕರು, ಒಳ್ಳೆಯವರು, ಗಾಂಧಿವಾದಿಗಳು ಆದರೂ ಸೋತ್ಕಿಲ್ಲೆ. ಸ್ವತಃ ಗಾಂಧೀಜಿಯವರು ಎದ್ದು ಬಂದು ನಿಂತರೂ ಸಹಿತ ಇವತ್ತಿನ ಚುನಾವಣೆ ಗೆಲ್ಲುವುದಿಲ್ಲ ಅನ್ನೋದು ಇದು ಸಾಕ್ಷಿ. ದುರಂತಪ್ಪ ಇದು. ಅಂಬೇಡ್ಕರ್ ಯಾಕೆ ಸೋಲ್ತಾ ಇದರಿಂದ ಅವತ್ತೇನೋ ಕಾರಣ ಇರ್ಬೋದು, ಇವತ್ತು ದುಡ್ಡಿನ ಕಾರಣ, ಅವತ್ತು ದುಡ್ಡಿನ ಕಾರಣ ಇತ್ತ ಅನ್ನೋದನ್ನ ಅವತ್ತಿನ ಇತಿಹಾಸಕಾರ ಹೇಳ್ಬೇಕು. ಅದನ್ನು ಇಲ್ಲೇ ನೋಡ್ರಿ, ಇದು ಇವ್ರದ್ದು ಏನು ಸ್ವಲ್ಪ ಬ್ಯಾಂಕ್ ಬ್ಯಾಲೆನ್ಸ್ ನಮ್ಮ ಯಾರ್ದು ಪ್ರಣವ್ ಝಾ ಅವ್ರದ್ದು ಏನಪ್ಪ ಅಂದ್ರೆ ಅವ್ರದ್ದು 95 ಲಕ್ಷ ಟೋಟಲ್ ಅವ್ರ ಆಸ್ತಿ. ಅದರಾಗ ಬ್ಯಾಂಕ್ ಬ್ಯಾಲೆನ್ಸ್ 14.2 ಲಕ್ಷ, ಕೈಯಾಗಿರೋದು 1 ಲಕ್ಷ. ಆದರೆ ಇದು ನಡೆದಿದ್ದು ಇನ್ನೊಬ್ಬ ನೂರಾರು ಕೋಟಿಗಳ ವಾರ್ಷಿಕ ಆದಾಯನೇ 84 ಕೋಟಿ ರೂಪಾಯಿ ಆಯ್ತು. 85 ಕೋಟಿ, ಸಾವಿರಾರು ಕೋಟಿ ಡಾಲರ್ಗಳು ರೂಪದಲ್ಲಿ ಬಿದ್ದಿದ್ದಾವೆ ಈ ಪರಿಮಳ್ನಾಥ್ ವಾಣಿಯವರು. ಇವರು ರಿಲಯನ್ಸ್ ಧೀರುಭಾಯಿ ಅಂಬಾನಿಯವ್ರ ಜೊತೆಗೆ ಬಂದಂಥವರು. ಇವತ್ತು ಅನಿಲ್ ಅಂಬಾನಿ ಮನೆತನದ ಒಬ್ಬ ಅತ್ಯಂತ ಬ್ಯಾಕ್ಬೋನ್. ಇವತ್ತು ಅನೇಕ ಇವ್ರ ಹೆಸರಿನಲ್ಲೇ ಆಸ್ತಿಗಳಿದ್ದಾವೆ. ರಿಲಯನ್ಸ್ ಅವರ ರಿಫೈನರಿದಾಗಿರ್ಬೋದು, ಇನ್ನೂರದಾಗಿರ್ಬೋದು, ಸಾವಿರಾರು ಕೋಟಿವರೆಗೂ ಅಂಥದ್ದು. ಇವ್ರನ್ನ ಸೋಲಿಸ್ಲಿಕ್ಕೆ ಸ್ವತಃ ಮೋದಿಯವ್ರಿಗೂ ಸಾಧ್ಯ ಇಲ್ಲ. ಪಕ್ಷೇತರ ನಿಂತಿದ್ದಾರೆ ಇವರು. ಮೋದಿಯವ್ರಿಗೂ ಸಾಧ್ಯ ಇಲ್ಲ, ಶಾ ಅವ್ರಿಗೂ ಸಾಧ್ಯ ಇಲ್ಲ. ಅದಕ್ಕಾಗಿ ಇದರ ಕುರಿತಾಗಿ ನಮ್ಮ ಅಶೋಕ್ ಅರೋರಾ ಅನ್ನುವಂಥವ್ರು ಒಬ್ಬ ತಜ್ಞರು ಹೇಳ್ತಾರೆ, ಇವತ್ತು ಗೆಲ್ಲುವುದು ಕೇವಲ ಪ್ರಜಾತಂತ್ರ ಅಲ್ಲಿದು ಮೋದಿ ತಂತ್ರ ಅಂತ. ಹಣ ಒಂದೇ ಗೆಲ್ಲುವುದಿಲ್ಲ ಅನ್ನುವಂಥ ವಾದ ಮಾಡ್ತಾರೆ. ಅದು ಸತ್ಯನೋದ. ಈ ದಿಶೆಯಲ್ಲೇ ನಾವು ಕೇವಲ BJPನ ಟೀಕೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಇವತ್ತು ಕಾಂಗ್ರೆಸ್ ದೂಸರದ ಪರಿಸ್ಥಿತಿ ಕರ್ನಾಟಕದಲ್ಲಿ
ವಿಧಾನ ಪರಿಷತ್ತಲ್ಲಿ ನೀವು ನೋಡಿದಿರಿ, ವಿಧಾನ ಪರಿಷತ್ ನಿನ್ನೆ 7ರಲ್ಲಿ 2 BJP, 5 ಕಾಂಗ್ರೆಸ್. ಅದು 5ನೇದು ಬರೋ ಸಾಧ್ಯತೆ ಇರಲಿಲ್ಲ. ಕ್ರಾಸ್ ಔಟ್ ಆಗಿದ್ದು ಮತ್ತೇನಾಗಿದ್ದು ನಿಮ್ಗೆ ಗೊತ್ತದ. ಇಲ್ಲಿಯೂ ಸಹಿತ ಏನಪ್ಪ ಅಂತಂದ್ರೆ ಆತ್ಮಸಾಕ್ಷಿಗೆ ಆಧಾರವಾಗಿ ಸೋಮಶೇಖರ್ ಮತ್ತು ಹೆಬ್ಬಾರ್ ಅವ್ರ ಮತ ಹಾಕಿದರು, ಜೊತೆಗೆ GT ದೇವೇಗೌಡರು ಇನ್ನುಳಿದ ಪಕ್ಷೇತರು ಹಾಕಿರು ಅಂತ ಹೇಳ್ತಾ ಇದ್ದಾರೆ ನಮ್ಮ DK ಶಿವಕುಮಾರ್ ಅವರು. ಇವರು ಸಾವಿರಾರು ಕೋಟಿ ರೂಪಾಯಿ ಒಡೆಯರು. ಇಲ್ಲಿಯೂ ಸಹಿತ ಹಣದ ವ್ಯವಹಾರ ಆಗಿಲ್ಲ ಅಂತೀರ ನೀವು. ಅವ್ರ ವಿರೋಧಿಗಳು ಇವತ್ತು ಆರೋಪ ಮಾಡ್ತಾ ಇದ್ದಾರೆ ದುಡ್ಡಿಂದೆಲ್ಲ ಖರೀದಿ ಆಗ್ಯದ ಅಂತೇಳಿ. ಇವತ್ತು ನಮ್ಮ HD ಕುಮಾರಸ್ವಾಮಿ ಟೀಕಾ ಮಾಡ್ತಾ ಇದ್ದಾರೆ ಖರೀದಿ ಆಯ್ತಪ್ಪ ಅಂತೇಳಿ. ಅಂತ ಅವ್ರಿನ ಕಡಿಮೆ ಇರಲಿಲ್ಲ, ಅವರು ದುಡ್ಡು ಹಂಚುವಂಥ ಕೆಲಸವನ್ನು ಮಾಡೋದು ಅವ್ರು ಪ್ರವೀಣಲ್ಲ. ಆದರೆ ಇವತ್ತು DK ಶಿವಕುಮಾರ್ ಅವರು ಅವರಲ್ಲಿದ್ದಂಥದ್ದು ಅಪರಂಪಾರ ಹಣ ಇಲ್ಲ ಅನ್ನೋದು ಕಾರಣಕ್ಕೆ ಅವ್ರು ಸೋತರು ಅನ್ನೋಂಥ ವಾದ ಮಾಡ್ತಾಯಿದ್ದಾರೆ. ಇದನ್ನು 2 ಗಂಟೆಗಳನ್ನ ಯಾಕೆ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ಇವತ್ತು ಈ ರಾಜ್ಯಸಭೆಗೆ ಹೋಗುವಂಥವ್ರು ಅಥವಾ ಇವತ್ತು ವಿಧಾನ ಪರಿಷತ್ಗೆ ಹೋಗುವಂಥವ್ರು ದುಡ್ಡಿದ್ದವರು ಮಾತ್ರ. ನಿಜವಾಗಿಯೂ 2 ಮೇಲ್ಮನೆಗಳು ಎದಕ್ಕಿದ್ದಾವಪ್ಪ ಅಂತಂದ್ರೆ ಗೈಡೆನ್ಸ್ ಮಾಡೋ ಸಲುವಾಗಿ. ಇಡೀ ಪ್ರಜಾತಂತ್ರ ಕೆಡಬಾರದು, ಮತ್ತೊಂದು ಆಗಬಾರ್ದು, ದುಡ್ಡಿನ ವ್ಯವಹಾರ ನಡೀಬಾರ್ದು, ಯೋಗ್ಯರು ಸಮಾಜಕ್ಕೆ, ಅದರಲ್ಲೂ ಮುಖ್ಯವಾಗಿ ತಮ್ಮ ಕೆಳಮನೆಯ ಸದಸ್ಯರಿಗೆ ಅಂದ್ರೆ ಜೂನಿಯರ್ಸ್, ಅದ್ರ ಪವರ್ ಅಲ್ಲಿ ಹೆಚ್ಚದ ಆ ಮಾತು ಬೇರೆ. ಅವ್ರಿಗೆ ಗೈಡ್ಲೈನ್ಸ್ ಕೊಡೋ ಸಲುವಾಗಿ, ತಿಳಿಸೋ ಸಲುವಾಗಿ ಇದ್ದಂಥವ್ರನ್ನೆಲ್ಲ ಅಲ್ಲಿ ಈ ರೀತಿ ಹಣ ಒಂದು ಕಡೆ BJP, ಇನ್ನೊಂದು ಕಡೆ ಕಾಂಗ್ರೆಸ್. ಇಲ್ಲಿ ಎಲ್ಲ ಸ್ಥಾಪಿತ ರಾಜಕಾರಣಿಗಳು ಯುದ್ಧ ಮಾಡ್ತಾಯಿದ್ದಾರೆ. ಕೋಟಿಗಳನ್ನು ಹಂಚೋದು, ಕೋಟ್ಯಾಧೀಶರು ಮಾತ್ರ ಹೋಗೋದು. ಒಬ್ಬ ಲಕ್ಷಾಧೀಶ ಪ್ರಣವ್ ಝಾ ಅನ್ನುವಂಥವ್ರನ್ನ ಸೋಲಿಸಿ ಹೊರಗೆ ಕಳಿಸ್ತಾ ಇದ್ದಾರೆ. ಇಲ್ಲೇ HD ಕುಮಾರಸ್ವಾಮಿಗಳು DK ಶ್ರೀ ಅವರಷ್ಟು ಶ್ರೀಮಂತರಲ್ಲ, ಅದಕ್ಕೆ JDS ಇವತ್ತು ಒಡೆದ ಕ್ರಾಸ್ ವೋಟಿಂಗ್ ಮಾಡ್ತಾ ಇದೆ ಅಂತ, ದುಡ್ಡು ಕೊಟ್ಟರೆ ಎಲ್ಲ ಅದಂತ. ಇದನ್ನು BJPನೂ ಮಾಡ್ತಾ ಇದೆ, ಕಾಂಗ್ರೆಸ್ ಮಾಡ್ತಾ ಇದೆ. ಇವತ್ತು ಕಾಂಗ್ರೆಸ್ಸಲ್ಲಿ ಒಳ್ಳೆ ಮನುಷ್ಯನ ನಿಲ್ಲಿಸಿರ್ಬೋದು, ಎಲ್ಲ ಜಾರ್ಖಂಡದಲ್ಲೇ ಅಲ್ಲಿ ಕಮ್ಯುನಿಸ್ಟರು ಇದ್ದಾರಲ್ಲ ರೀ, ಎಲ್ಲರೂ ಇದ್ದಾರೆ. ಯಾಕೆ ಓಟ್ ಹೊಡ್ಕೊಂಡ್ರವ್ರು 15 ಕೋಟಿ ರೂಪಾಯಿಗೂ ಮತ್ತಿದಕ್ಕೂ ಹಂಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಏನು ಈ ವ್ಯಕ್ತಿ ಪರಿಮಳ ನಾಥ್ ವಾಣಿ ಇವರೇನು ಪ್ರಾಮಾಣಿಕರ? ಕೋಟಿಗಳ ದುಡ್ಡು ಎನಿಸುವಂಥವ್ರು ಧೀರುಭಾಯಿ ಅಂಬಾನಿ, ಅದೇ ಕಾಲಕ್ಕೆ ಇವತ್ತಿನ ಈ ನಮ್ಮ ಏನಪ್ಪ ಅಂತಂದ್ರೆ ಈ ಮುಖೇಶ್ ಅಂಬಾನಿ ಇವರೆಲ್ಲರೂ ಜೊತೆಗಿದ್ದಂಥವ್ರು. ಅವರ ಒಂದು ಏನಪ್ಪ ಅಂದ್ರೆ ಸಾಮ್ರಾಜ್ಯವನ್ನು ನಡೆಸ್ಕೊಂಡು ಹೋಗುವಂಥವ್ರು, ಮೋದಿ ಸಾಮ್ರಾಜ್ಯ ಬ್ಯಾಕ್ ಬೋನ್ ಆದಂಥವ್ರು. ಅಲ್ಲಿ ಅವರು ಹಣದ ಆಟ ಆಡಿದರು. ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ನ DK ಶಿ ಅವರು ಒಂದು ಏನು ಟೀಮು ಅವ್ರ ಆಟ ಆಡಿದ. ಹೀಗಾಗಿ ಇಲ್ಲಿ ಪ್ರಜಾಪ್ರಭುತ್ವದನ ಎಲ್ಲಾದರೂ ದೇಶ ಮಟ್ಟದಲ್ಲೇ ಮೋದಿ ತಂತ್ರ, ರಾಜ್ಯ ಮಟ್ಟದಲ್ಲಿ DK ಶಿ ತಂತ್ರ, ಪ್ರಜಾತಂತ್ರ ಎಲ್ಲಿ ಕಾಣ್ತಾ ಇಲ್ಲ. ಯಾಕೆಂದರೆ ಅವ್ರಿಗೆ ಓಪನ್ ಆಗಿ ತಮ್ಮ ಮತಗಳನ್ನು ಚಲಾಯಿಸುವಂಥದ್ದಿಲ್ಲ ಇಲ್ಲ. ಇವರು ಸಹಿತ ರೆಸಾರ್ಟ್ ಮೇಲೆ ಹೋಗಿ ಇಟ್ಕೊಂಡ್ರು ಎಲ್ಲರೂ MLAಗಳನ್ನು. ಗೊತ್ತದ ನಿಮಗೇನು ಹೇಳುವಂಥ ಅವಶ್ಯಕತೆ ಇಲ್ಲ, ಎಲ್ಲರೂ ಮಾಡಿದ್ದಾರೆ ಅದನ್ನು. JDS ಅವರು ಮಾಡಿದರು, BJPಗರು ಮಾಡಿದರು, ಕಾಂಗ್ರೆಸ್ಸಿಗರು ಮಾಡಿದರು, ಇಲ್ಲಿಯೂ ಮಾಡಿದರು, ಅಲ್ಲಿಯೂ ಮಾಡಿದರು. ಆದರೆ ರಿಸಲ್ಟ್ ಏನಾದಪ್ಪ ಅಂದರೆ ಕೊನೆಗೆ ಗೆದ್ದಿದ್ದು ಹಣತಂತ್ರ. ಅದಕ್ಕಾಗಿ ನಮ್ಮ ಮ್ಯಾಚ್ನಲ್ಲಿ ಹೇಳುವಂಥದ್ದು ಏನಪ್ಪ ಅಂದರೆ ಇಂಥ ವ್ಯವಸ್ಥೆ ನಮಗೆ ಬೇಕು ಅನ್ನೋದನ್ನು ಇವತ್ತು ಜನಸಾಮಾನ್ಯ ವಿಚಾರ ಮಾಡಬೇಕಾಗಿದೆ. ಅದೇ ಕಾಲಕ್ಕೆ ಇವತ್ತಿನ ಹೊಸ ಹೋರಾಟ ಮಾಡುತ್ತಿರುವಂಥ ಅನೇಕ ವಿಚಾರ ಮಾಡಬೇಕಾಗಿದೆ. ಇವತ್ತು ಹೊಸ ಜನ ಬರ್ತಾ ಇದ್ದಾರೆ, ಜಂಜಿ ಅಂತ ರೂಪದಲ್ಲೇ ಮತ್ತೊಂದು ರೂಪದಲ್ಲೇ ಹೊಸ ಯುವಕರು ಎಂಟ್ರಿ ಆಗ್ತಾ ಇದ್ದಾರೆ. ಅವರು ಇಂಥ ವ್ಯವಸ್ಥೆ ಬೇಕಾ ಅನ್ನೋದನ್ನು ಅವರು ವಿಚಾರ ಮಾಡಬೇಕಾಗಿದೆ. ಯಾಕೆ ಈ ಸಬ್ಜೆಕ್ಟ್ಗಳನ್ನ ತೊಗೊಂಡು ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ, ನೀವು ಸಹಿತ ಇದನ್ನು ಮರಳಿ ಚಿಂತನೆ ಮಾಡಿರಿ. ಇಂಥವ್ರ ಕೈ ದೇಶ ಕೊಟ್ರೆ, ದುಡ್ಡಿದ್ದವ್ರ ಕೈ ದೇಶ ಕೊಟ್ರೆ ಮತ್ತು ಇಲ್ಲಿ ಬಡತನ ಹೆಂಗೆ ಹೋಗ್ತದೆ ರೀ? ಎಲ್ಲರೂ ಶಿಕ್ಷಣ ಎಲ್ಲಿ ಸಿಗ್ತದೆ, ಎಲ್ಲರಿಗೂ ಆರೋಗ್ಯ ಎಲ್ಲಿ ಸಿಗ್ಲಿಕ್ಕೆ ಸಾಧ್ಯದ, ಎಲ್ಲರಿಗೂ ಉದ್ಯೋಗಗಳು ಸೃಷ್ಟಿಯಾಗಲಿಕ್ಕೆ ಎಲ್ಲಿ ಸಾಧ್ಯದ? ಯಾಕಂದ್ರೆ ಅವ್ರು ದುಡ್ಡನ್ನು ಹೊಡ್ಕೊಳ್ಳೋಕಾಗಿ ಬರುವಂಥ ವ್ಯಕ್ತಿಗಳು, ದುಡ್ಡು ಕೊಡಿಸೋಕಾಗಿ ಬರುವಂಥವ್ರು, ಸಾವಿರಾರು ಕೋಟಿ ರೂಪಾಯಿಗಳು ಕೊಡಿಸುವಂಥವ್ರು. ಇಂಥವ್ರಿಂದ ಒಬ್ಬ ದುಡಿಯುವ ದಿನಗೂಲಿ, ಊಟಕ್ಕಾಗಿ ಒದ್ದಾಡೋದು ಜನಸಾಮಾನ್ಯ, ಇವರಿಗೆಲ್ಲರಿಗೂ ಉದ್ದೇಶ ಹೋಗುವಂಥದ್ದು ದೂರದ ಮಾತು ಅಂತ. ಅದಕ್ಕೆ ಇವತ್ತು ಯುವ ಜನಾಂಗ ಚಿಂತನೆ ಮಾಡಬೇಕಾಗ್ಯದ, ಹೊಸ ಜನಾಂಗ ಚಿಂತನೆ ಮಾಡ್ತಾಯಿದೆ. ಅವ್ರಿಗಾಗಿ ಇವತ್ತಿನ ಈ ವಿಡಿಯೋ ನೋಡಿರಲ್ಲ, ಈ ರೀತಿ ಆಗ್ತಾಯಿದ್ದಾರೆ. ಇವತ್ತು ವಿಧಾನ ಪರಿಷತ್ತಿಗೆ ಬಂದಿದ್ದು ಕ್ರಾಸ್ ಓಡ್ದಿಂದ ಕಾಂಗ್ರೆಸ್ಸಿಂದು. ಅದೇ ಕಾಂಗ್ರೆಸ್ ಒಳ್ಳೆ ಮನುಷ್ಯರು ನಿಲ್ಲಿಸ್ತು. ಪ್ರಣವ್ ಝಾ ಅನ್ನೋರನ್ನ ಜಾರ್ಖಂಡದಲ್ಲ, ಅಲ್ಲಿ ಅವರು ಸೋಲ್ತಾ ಇದ್ದಾರೆ. ಇನ್ನೊಬ್ಬ ಅಬ್ಜಾಧೀಶರ ಮುಂದೆ ಅನ್ನೋದ್ರ ಗಮನಿಸಿದಾಗ ಇವೆಲ್ಲರ ಮಧ್ಯದಲ್ಲಿ ಪ್ರಜಾತಂತ್ರ ಎಲ್ಲಿದೆ, ಪ್ರಜಾಪ್ರಭುತ್ವ ಎಲ್ಲಿದೆ, ನಾವು ನೀವು ವಿಚಾರ ಮಾಡುವಂಥದ್ದು. ಅದು ನಿಮ್ಮಲ್ಲಿದೆ, ನಮ್ಮಲ್ಲಿದೆ. ಯಾಕಂದರೆ ಈ ದೇಶದ 90% ಜನ ನಾವೆಲ್ಲರೂ ಲೋವರ್ ಮಿಡಲ್ ಕ್ಲಾಸ್, ಬಡವರು, ದಲಿತರು, ಬಿದ್ದವರು, ಕೂಲಿಕಾರರು, ಕೃಷಿ ಕೂಲಿಕಾರರು, ಕಾರ್ಮಿಕರು, ಇವರೆಲ್ಲರೂ ನಿಂತು ವಿಚಾರ ಮಾಡುವಂಥದ್ದು. ನಮ್ಮ ಶಿಕ್ಷಣ ಬೇಡವಾ, ನಮಗೆ ಆರೋಗ್ಯ ಬೇಡವಾ, ನಮಗೆ ನಿಜವಾದ ಪ್ರಜಾಪ್ರಭುತ್ವ ಬೇಡವಾ? ಏನಂತೀವಿ ಇದಕ್ಕೆ? ಇದು ನಿಮ್ಮ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಟ್ಟು H16 ನ್ಯೂಸ್ ಅರ್ಥ ಇದು ಸತ್ಯದ ಕೈಗೆ ನೋಡಿ ವಂದನೆಗಳು. ಆತ್ಮೀಯ
ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.